ಅಕ್ಷರಗಳನ್ನ ಭೂಮಿ ಮೇಲೆ ಬಿದ್ದ ನೀರು ಎಲ್ಲಿ ಹೋಗಿ ಸೇರ್ತೈತಿ? ಭೂಮಿ ಮೇಲೆ ಬಿದ್ದ ನೀರು, ಭೂಮಿ ಮೇಲೆ ಬಿದ್ದ ನೀರು ಸಮುದ್ರಕ್ಕೆ ಹೋಗಿ ಸೇರುತ್ತದೆ. ಸಮುದ್ರಕ್ಕೆ ಹೋಗಿ ಸೇರುತ್ತದೆ. ನೋಡಲಿ, ಭೂಮಿ ಮೇಲೆ ಬಿದ್ದ ನೀರು ಸಮುದ್ರಕ್ಕೆ ಹೋಗಿ ಸೇರುತ್ತದೆ. ಈ ಮೂರನೇ ನೋಡ್ರಿ, ಬಿಟ್ಟ ಸ್ಥಳ. ನೀರನ್ನು ಮಣ್ಣಿನಿಂದ ಮಾಡಿದ ಪಾತ್ರೆಗಳಲ್ಲಿ ಏನ್ ಮಾಡ್ತೀವಿ ನಾವು? ನೀರನ್ನು ಮಣ್ಣಿನಿಂದ ಮಾಡಿದ ಪಾತ್ರೆಗಳಲ್ಲಿ ಸಂಗ್ರಹಿಸುತ್ತೇವೆ. ನೋಡಲಿ, ನೀರನ್ನು ಮಣ್ಣಿನಿಂದ ಮಾಡಿದ ಪಾತ್ರೆಗಳಲ್ಲಿ ಸಂಗ್ರಹಿಸುತ್ತೇವೆ. ಆಮೇಲೆ ನಾಲ್ಕನೇ ನೋಡ್ರಿ, ಶುದ್ಧವಾದ ನೀರನ್ನು ಕುಡಿಯಬೇಕು. ನೋಡಲಿ, ಶುದ್ಧವಾದ ನೀರನ್ನು ಕುಡಿಯಬೇಕು. ಬಿಟ್ಟ ಸ್ಥಳ ನೋಡ್ರಿ, ಹೊಳೆ ಒಂದು ನೀರಿನ ಆಕಾರ. ಒಂದೊಂದು ಸಾಲು ಬಿಟ್ಟವ್ರಿ. ಹೊಳೆ ಒಂದು ನೀರಿನ ಆಕಾರ ಹಾಕಿ ಏನ್ ಮಾಡ್ರಿ, ಒಂದು ಸಾಲು ಬಿಡ್ರಿ. ಅದರ ಕೆಳಗೆ ಏನ್ ಮಾಡ್ರಿ, ಎರಡನೇ ಬರಿ. ಭೂಮಿ ಮೇಲೆ ಬಿದ್ದ ನೀರು ಸಮುದ್ರಕ್ಕೆ ಹೋಗಿ ಸೇರುತ್ತದೆ. ಆದ್ದರಿಂದ ಆದ ನಂತರ ಒಂದು ಸಾಲು ಬಿಡ್ರಿ. ಆಮೇಲೆ ಮೂರನೇ ಬರಿ, ನೀರನ್ನು ಮಣ್ಣಿನಿಂದ ಮಾಡಿದ ಪಾತ್ರೆಗಳಲ್ಲಿ ಸಂಗ್ರಹಿಸುತ್ತವೆ. ಒಂದು ಸಾಲು ಬಿಟ್ರೆ ಕೆಳಗೆ ಬರಿ. ನಾಲ್ಕನೇ ನೋಡಿ, ಶುದ್ಧವಾದ ನೀರನ್ನ ಕುಡಿಯಬೇಕು. ಏನು ಬಿಟ್ಟ ಸ್ಥಳ ಇನ್ನ ಸರಿ ತಪ್ಪವನ್ನ ನೋಡೋಣ. ಸರಿ ತಪ್ಪು ಗುರುತಿಸಿ ಬರೆಯಿರಿ. ನೋಡ್ರಿ, ಮೂರನೇದ ಈ ಕೆಳಗಿನ ಹೇಳಿಕೆಗಳು ಸರಿ ಮತ್ತು ತಪ್ಪು ಗುರುತಿಸಿ ಬರೆಯಿರಿ. ಸರಿ ಮತ್ತು ತಪ್ಪು ಗುರುತಿಸಿ ಬರೆಯಿರಿ. ಈ ಕೆಳಗಿನ ಹೇಳಿಕೆಗಳು ಸರಿ ಮತ್ತು ತಪ್ಪು ಗುರುತಿಸಿ ಬರೆಯಿರಿ. ನೋಡಿ, ಒಂದೊಂದ ಬರೆಯೋಣ. ನೋಡ್ರಿ, ನಲ್ಲಿ ನೀರು ಇದು ನೀರಿನ ಆಕಾರ. ನಲ್ಲಿ ನೀರು ಇದು ನೀರಿನ ಆಕಾರ. ನಲ್ಲಿ ನೀರು ಇದು ನೀರಿನ ಆಕಾರ. ನಲ್ಲಿ ನೀರು ಇದು ನೀರಿನ ಆಕಾರ ಹೋದಲ್ಲ. ನಲ್ಲಿ ನಳಕ್ ನೀರು ಬರ್ತಲ್ಲ, ಹೌದಲ್ಲ. ನಲ್ಲಿ ನೀರು ಇದು ನೀರಿನ ಆಕಾರ. ಆಕಾರ
ಸ್ವಚ್ಛವಾಗಿರಬೇಕು. ಕುಡಿಯುವ ನೀರು ಸ್ವಚ್ಛವಾಗಿರಬೇಕು. ಕುಡಿಯುವ ನೀರು ಸ್ವಚ್ಛವಾಗಿರಬೇಕು ಅದಲ್ಲ, ನೀವು ನೀರನ್ನು ಕುಡಿತೀರಿ, ಅವು ಸ್ವಚ್ಛವಾಗಿರಬೇಕು, ಶುದ್ಧವಾಗಿರಬೇಕು. ಸರಿನೋ ತಪ್ಪ? ಸರಿ ಸರಿ. ಇನ್ನೊಂದು ಮೂರನೇದ, ಜೀವಿಗಳಿಗೆ ನೀರು ಬೇಡ. ಮೂರನೇದು ನೋಡ್ರಿ, ಜೀವಿಗಳಿಗೆ ನೀರು ಬೇಡ. ಜೀವಿಗಳಿಗೆ ನೀರು ಬೇಡ. ನೋಡ್ರಿ, ಮನುಷ್ಯರಿಗೆ ನೀರು ಬೇಕು, ಪ್ರಾಣಿಗಳಿಗೆ ನೀರು ಬೇಕು, ಜೀವಿಗಳಿಗೆ ನೀರು ಬೇಕು. ನೀರಿಲ್ಲದ ಯಾರು ಬದುಕಕ್ಕ ಸಾಧ್ಯ ಇಲ್ಲ, ಹೌದಲ್ಲ? ಅದಕ್ಕೆ ಜೀವಿಗಳಿಗೆ ನೀರು ಬೇಡ ಅಂತೈತಿ. ಜೀವಿಗಳಿಗೆ ನೀರು ಬೇಡ ಅಂದ್ರೆ ಜೀವಿಗಳು ಬದುಕಕ್ಕೆ ನೀರು ಬೇಡ ಅಂದ್ರೆ ಜೀವಿಗಳು ಬದುಕ್ತಾವು ಇಲ್ಲ, ಹೌದಲ್ಲ? ಜೀವಿಗಳಿಗೆ ಬೇಕು, ಪ್ರಾಣಿಗಳಿಗೆ ಬೇಕು, ಪಕ್ಷಿಗಳಿಗೆ ಬೇಕು, ಮನುಷ್ಯರಿಗೆ ಬೇಕು. ನೀರನ್ನ ಎಲ್ಲ ಜೀವಿಗಳಿಗೆ ಬೇಕು, ಮನುಷ್ಯರಿಗೂ ನೀರಿಲ್ಲ. ಮನುಷ್ಯರಾಗಲಿ, ಪ್ರಾಣಿಗಳಾಗಲಿ, ಜೀವಿಗಳಾಗಲಿ ಬದುಕಲು ಸಾಧ್ಯವಿಲ್ಲ. ಇಲ್ಲಿ ನೋಡ್ರಿ, ಜೀವಿಗಳಿಗೆ ನೀರು ಬೇಡ ಅಂತೈತಿ. ಜೀವಿಗಳಿಗೆ ನೀರು ಬೇಡ ಅಂತಂದ್ರ ತಪ್ಪು. ತಪ್ಪು ಅಂತ ಬರೀಬೇಕು. ಆಮೇಲೆ ನೋಡ್ರಿ, ಮೋಡದಿಂದ ಮಳೆಯಾಗುತ್ತದೆ. ನಾಲ್ಕನೇ ನೋಡ್ರಿ, ಮೋಡದಿಂದ ಮಳೆ ಆಗುತ್ತದೆ. ಮೋಡದಿಂದ ಮಳೆ ಆಗುತ್ತದೆಯಲ್ಲ, ಹೌದಲ್ಲ? ಮೋಡ ಕವಿದು ಆವಿಯಾಗಿ ನೀರನ್ನ ಮಳೆ ರೂಪದಲ್ಲಿ ಬೀಳ್ತದೆ. ಮೋಡದಿಂದ ಮಳೆ ಆಗುತ್ತದೆ ಅಂದ್ರೆ ಸರಿ ಅಂತ ಕಲಿಬೇಕು. ಆಮೇಲೆ ನೋಡಿ, ಕುಡಿಯುವ ನೀರನ್ನ ಮುಚ್ಚಿಡಬಾರದು. ನೋಡ್ರಿ, ಕುಡಿಯುವ ನೀರನ್ನು ಮುಚ್ಚಿಡಬಾರದು. ನೋಡ್ರಿ ಮಕ್ಕಳೇ, ನೀವು ಮಳೆಯಲ್ಲಿ ನೀರನ್ನು ಏನ್ ಮಾಡ್ತೀರಿ? ಕುಡಿಬೇಕಾದ್ರೆ ಏನ್ ಮಾಡ್ತೀರಿ? ನೀರನ್ನ ಮುಚ್ಚಿಡ್ಬೇಕು, ಹೌದಲ್ಲ? ಇಲ್ಲಿ ನೋಡ್ರಿ, ಕುಡಿಯುವ ನೀರನ್ನ ಮುಚ್ಚಿಡಬಾರದು ಅಂತ. ನೀರನ್ನ ಮುಚ್ಚಿಡಬಾರದು ಅಂದ್ರೆ ಸರಿನೋ ತಪ್ಪ? ತಪ್ಪು. ಮುಚ್ಚಿಡ್ಬೇಕು. ನೀರನ್ನ ಮುಚ್ಚಿಡಬಾರದು ಅಂದಿರ್ತೀವಿ. ಇಲ್ಲಿ ನೋಡ್ರಿ, ಕುಡಿಯುವ ನೀರನ್ನ ಮುಚ್ಚಿಡಬಾರದು, ತಪ್ಪು. ಗೊತ್ತಾಗ್ತಲ್ಲ ಮಕ್ಕಳೇ? ನಿಮ್ಗೆ ಒಂದೊಂದು ಓದಿ ಹೇಳ್ತೀನಿ ನೋಡ್ರಿ. ಇಲ್ಲಿ ಕೆಳಗಿನ ಹೇಳಿಕೆಗಳು ಸರಿ ಮತ್ತು ತಪ್ಪು ಗುರುತಿಸಬೇಕು. ಇಲ್ಲಿ ನೋಡ್ರಿ, ಒಂದನೇದ, ನಲ್ಲಿ ನೀರು ಇದು ನೀರಿನ ಆಕಾರ, ತಪ್ಪು. ಕುಡಿಯುವ ನೀರು ಸ್ವಚ್ಛವಾಗಿರಬೇಕು, ಸರಿ. ಮೂರನೇ ನೋಡ್ರಿ, ಜೀವಿಗಳಿಗೆ ನೀರು ಬೇಡ, ತಪ್ಪು. ನಾಲ್ಕನೇ ನೋಡ್ರಿ, ಮೋಡದಿಂದ ಮಳೆ ಆಗುತ್ತದೆ, ಸರಿ. ಐದನೇ ನೋಡಿ, ಕುಡಿಯುವ ನೀರನ್ನ ಮುಚ್ಚಿಡಬಾರದು, ತಪ್ಪು. ಈಗ ನೋಡ್ರಿ, ಪಾಠ 4 ಹನಿ ಹೇಳಿದ ಕಥೆ ಪಾಠದಲ್ಲಿ ಒಂದನೇದ ಇವನ್ನೇ ಹೇಳ್ತೀನಿ. ಅದೇ ಪಾಠದಲ್ಲಿ 2 ಭಾಗ, ಒಂದು ಪ್ರಶ್ನೋತ್ತರಗಳ, ಆಮೇಲೆ